ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಪ್ರಾರಂಭವಾಗಿದೆ. ಹೀಗಾಗಿ ಏನು ದಸರಾ ಗಜಪಡೆಗಳಿಗೆ 2ನೇ ಹಂತದ ತಾಲೀಮು ಕಾರ್ಯ ನಡೀತಾ ಇದೆ. ಈಗ ನೀವು ನೋಡ್ತಾ ಇರ್ಬೋದು, ಇವತ್ತಿನಿಂದ ದಸರಾ ಗಜಪಡೆ ಏನಿದೆ, ಅಭಿಮನ್ಯು ನೇತೃತ್ವದ ತಂಡ ಏನಿದೆ, ಈ ಒಂದು ದಸರಾ ಗಜಪಡೆಗೆ ಸಾಕಷ್ಟು ದಿನಗಳಿಂದಲೂ ಕೂಡ ತಾಲೀಮನ್ನು ಕೊಡ್ತಾ ಇರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಸಾಗುವಂತಹ ಆನೆಗಳಿಗೆ ಈಗಾಗಲೇ ಸಾಕಷ್ಟು ರೀತಿಯಾದಂತಹ ತಾಲೀಮನ್ನು ನೀಡಲಾಗ್ತಾ ಇದೆ. ಆದರೆ ಇಂದಿನಿಂದಲೇ ವಿಶೇಷವಾಗಿ ಅಭಿಮನ್ಯು ಆನೆಗೆ ಅಥವಾ ಚಿನ್ನದ ಅಂಬಾರಿಯನ್ನು ಹೊರುವಂತಹ ಅಭಿಮನ್ಯು ಆನೆಗೆ ಭಾರವನ್ನು ಹೊರುವಂತಹ ತಾಲೀಮನ್ನು ಇವತ್ತಿನಿಂದ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ನೀವು ಗಮನಿಸ್ಬೋದು ದೃಶ್ಯಗಳಲ್ಲಿ, ನಮ್ದ, ಗಾದಿ, ಚಾಪ, ಹೀಗೆ ಇವೆಲ್ಲ ಒಂದು ಸಾಮಗ್ರಿಗಳಿದೆ. ಇದನ್ನೆಲ್ಲ ಬಳಸ್ಕೊಂಡು ಈಗಾಗಲೇ ತಯಾರನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಇಲ್ಲಿರುವಂಥ ಅರಣ್ಯ ಸಿಬ್ಬಂದಿಗಳು ಅಥವಾ ಮಾವುತರು ಏನಿದ್ದಾರೆ, ಇದನ್ನು ತಮ್ಮ ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಲಾಗ್ತದೆ. ಹೀಗಾಗಿ ಅದರದೇ ಆದಂತಹ ಸಾಮಗ್ರಿಗಳು ಕೂಡ ಇರ್ತಕ್ಕಂಥದ್ದು. ಆದರೆ ಅಭಿಮನ್ಯು ಕೂಡ ಇದನ್ನು ಸಾಕಷ್ಟು ಒಂದು ಉತ್ಸುಕತೆ ರೀತಿಯಲ್ಲಿ ಈ ಒಂದು ಕ್ರಿಯೆಗೆ ಸ್ಪಂದಿಸ್ತಾ ಇದ್ದಾನೆ ಅಂತ ಹೇಳ್ಬೋದು. ತಾಲೀಮ್ನಲ್ಲೂ ಕೂಡ ಸಾಕಷ್ಟು ಉತ್ಸುಕತೆಯಿಂದ ಇದ್ದಾನೆ. ಹಾಗೂ ಈ ಒಂದು ನಮ್ದ, ಗಾದಿ ಏನಿದೆ, ಇದರ ಮೇಲೆ ಮರಳಿನ ತೂಕವನ್ನು ಮೊದಲ ಹಂತದಲ್ಲಿ ಅರ್ಧದಷ್ಟು ತೂಕ ಅಂದರೆ 500 kg ಅಷ್ಟು ತೂಕವನ್ನು ಹೊರಿಸಲಾಗ್ತದೆ. 500ರಿಂದ 600 kgಯಷ್ಟು ತೂಕ ಇರ್ತದೆ ನಮ್ದ, ಗಾದಿ, ತೊಟ್ಟಿಲು ಇವೆಲ್ಲವೂ ಕೂಡ. ಇವೆಲ್ಲವನ್ನು ಸಾಗಿ ಅಭಿಮನ್ಯು ಬನ್ನಿ ಮಂಟಪದವರೆಗೂ ತಾಲೀಮನ್ನು ನಡೆಸ್ತಾನೆ. ಹೀಗಾಗಿ ಇದು ಮೊದಲನೇ ತಾಲೀಮಾದ್ದರಿಂದ ಇವತ್ತು ವಿಶೇಷ ಪೂಜೆಯನ್ನು ಕೂಡ ಅರಣ್ಯ ಸಿಬ್ಬಂದಿಗಳು ಮಾಡಿರ್ತಕ್ಕಂಥದ್ದು. ಹೀಗಾಗಿ ದಸರಾದ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಈ ತಾಲೀಮು ಸಾಕಷ್ಟು ಮಹತ್ವವನ್ನು ಪಡೆಯುತ್ತೆ. ಪ್ರತಿದಿನವೂ ಕೂಡ ಈ ತಾಲೀಮನ್ನು ಕೊಡಲಾಗುತ್ತೆ. ಪ್ರತಿಯೊಂದು ಆನೆಗಳಿಗೂ ಕೂಡ ಈ ಒಂದು ತಾಲೀಮನ್ನು ಮಾಡಿಸಲಾಗುತ್ತೆ. ಯಾಕಂದರೆ ಜಂಬೂ ಸವಾರಿಯ ದಿನ ಯಾವ ರೀತಿಯಾದ ಆನೆಗಳಿಗೆ ಅನಾರೋಗ್ಯಕ್ಕಾದರೆ ಈ ಒಂದು ಅಂಬಾರಿ ಬರುವಂತಹ ಅವಕಾಶ ಅಥವಾ ಅನಿವಾರ್ಯತೆ ಕಾಡಿದ್ರೆ ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ಆನೆಯನ್ನು ಕೂಡ ರೆಡಿ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಈ ನಿಟ್ಟಿನಲ್ಲಿ ಹಿಂದಿನ ಒಂದು ಅರಣ್ಯ ಇಲಾಖೆಯ ಒಂದು ಕಾರ್ಯಕ್ರಮ ಏನಿದೆ, ಇದನ್ನು ಇವತ್ತು ರೂಪಿಸಲಾಗಿರ್ತಕ್ಕಂಥದ್ದು. ಹಾಗೂ ಭಾಳ ಪ್ರಮುಖವಾಗಿ ಈ ಒಂದು ಆನೆಗಳನ್ನು ಈಗಾಗಲೇ ಸಾಕಷ್ಟು ಪುಷ್ಕಳ ಆಹಾರವನ್ನು ಕೂಡ ನೀಡಲಾಗ್ತಾ ಇದೆ. ಹೀಗಾಗಿ ಇವತ್ತಿನಿಂದ ಆ ಒಂದು ತಾಲೀಮಿಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಡಲಾಗಿದೆ. ರಾಜಬೀದಿಗಳಲ್ಲಿ ಭಾರವನ್ನು ಹೊತ್ತು ಅಭಿಮನ್ಯು ಸಾಗಲಿದ್ದಾನೆ. ಕ್ಯಾಮರಾಮನ್ ಸತೀಶ್ ಜೊತೆ ಯಶಸ್ ಮಾವತ್ತೂರು, ನ್ಯೂಸ್ ಕನ್ನಡ, ಮೈಸೂರು.